ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಸುಭಾಷ್ಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಾವು ದೇವರನ್ನು ಹೇಗೆ ಆರಾಧಿಸುತ್ತೇವೆ. ದೇವರು ಇಸ್ರಾಯೇಲ್ಯರನ್ನು ಹಸುವಿನಿಂದ ಅರಣ್ಯದಲ್ಲಿ ಹೇಗೆ ದೀನಗೊಳಿಸಿದನು ಎಂಬುದನ್ನು ಧರ್ಮೋಪದೇಶ ಕಾಂಡ 8:3 ನಮಗೆ ಹೇಳುತ್ತದೆ. ಇದು ಬೈಬಲ್ನಲ್ಲಿ ಇರುವ ಒಂದು ಉತ್ತಮ ವಾಕ್ಯವಾಗಿತ್ತು. ನಮ್ಮ ದೈನಂದಿನ ಜೀವನದಲ್ಲಿ ಸಾಕಷ್ಟು ಒಳನೋಟವನ್ನು ನೀಡುತ್ತದೆ. ನಾವು ಕೂಡ ಅದೇ ರೀತಿಯ ಅರಣ್ಯ ಅನುಭವಗಳನ್ನು ವಿಭಿನ್ನ ರೂಪದಲ್ಲಿ ಅನುಭವಿಸುತ್ತಿದ್ದೇವೆ ಮತ್ತು ಅನುಭವಿಸುತ್ತಿರಬಹುದು. ನಮ್ಮನ್ನು ಹಿಂಸಿಸುವ, ನಮಗೆ ತೊಂದರೆ ಕೊಡುವ ಮತ್ತು ನೋಯಿಸುವ ಎಲ್ಲ ಜನರು ಮತ್ತು ಸನ್ನಿವೇಶಗಳು ನಮ್ಮನ್ನು ದೇವರಿಗೆ ಹತ್ತಿರ ತರಲು ಮತ್ತು ಶುದ್ಧೀಕರಿಸಲು ದೇವರ ಕೈಯಲ್ಲಿ ಇರುವ ಸಾಧನಗಳು ಎಂಬುದನ್ನು ನಾವು ಅರಿತುಕೊಳ್ಳುವುದರಲ್ಲಿ ವಿಫಲರಾಗಬಾರದು. ಮತ್ತಾಯ 4:1 ಬರೆದಿದೆ, ಯೇಸು ಸೇಟನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನಿಂದ ಅರಣ್ಯಕ್ಕೆ ನಡೆಸಲ್ಪಟ್ಟನು. ನಮಗೂ ಸಹ ಅದೇ ಸತ್ಯ. ನಾವೆಲ್ಲರೂ ಜೀವನದಲ್ಲಿ ಅನೇಕ ತೊಂದರೆಗಳು, ಕ್ಲೇಶಗಳು ಮತ್ತು ಖಿನ್ನತೆಗಳ ಮೂಲಕ ಹೋಗಬೇಕಾಗುತ್ತದೆ. ದೇವರ ಮಕ್ಕಳಾಗಿ ನಮ್ಮ ತೊಂದರೆಗಳು ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತವೆ. ಆದರೆ ದೇವರು ಅವುಗಳ ಮೇಲೆ ನಿಯಂತ್ರಣ ಹೊಂದಿದ್ದಾನೆ ಮತ್ತು ದೇವರಿಗೆ ಒಂದು ಉದ್ದೇಶವಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಂದು ತೊಂದರೆಯಲ್ಲೂ ನಾವು ಏನು ಮಾಡುತ್ತೇವೆ ಎಂದು ನೋಡಲು ಅವನು ನಮ್ಮನ್ನು ಗಮನಿಸುತ್ತಿದ್ದಾನೆ. ನಾವು ಸಮಸ್ಯೆಯಲ್ಲಿ ಇದ್ದಾಗ ವಿನಮ್ರರಾಗಿ ನಾವು ನಮ್ಮ ದೇವರನ್ನು ನಂಬುತ್ತೇವೆಯೋ, ನಾವು ಸಮಸ್ಯೆಯಲ್ಲಿ ಭಯಪಡುವುದಿಲ್ಲ ಎಂದು ನೋಡಲು ದೇವರು ಗಮನಿಸುತ್ತಾ ಇದ್ದಾರೆ. ಯಾವಾಗಲೂ ದೇವರು ನಮ್ಮ ಹೃದಯದಲ್ಲಿ ನೋಡುತ್ತಾ ಇದ್ದಾರೆ. ನಮ್ಮನ್ನು ಮರೆತು ದೇವರು ಮೇಲೆ ಇದ್ದಾರೆ ಎಂದು ನೀವು ತಿಳ್ಕೊಳ್ಳಬಾರದು. ನಮಗೆ ಸಮಸ್ಯೆ ಬಂದಾಗ ಅದು ನಾವು ಹೇಗೆ ಎದುರಿಸುತ್ತೇವೆ ಎಂದು ದೇವರು ನೋಡುತ್ತಾ ಇದ್ದಾರೆ. ದೇವರು ನಮಗೆ ಅವನ ಪುಸ್ತಕ ಕೊಟ್ಟಿದ್ದಾರೆ, ಅದೇ ಬೈಬಲು. ಅದರ ಪ್ರಕಾರ ನಾವು ಅದನ್ನು ಎದುರಿಸಬೇಕು. ನಮ್ಮ ಕಷ್ಟಗಳಲ್ಲಿ ನಾವು ಆತನನ್ನು ಆರಾಧಿಸುತ್ತೇವೆಯೇ ಮತ್ತು ನಂಬಿಕೆಯ ಮಾತುಗಳನ್ನು ಹೇಳುತ್ತೇವೆಯೇ, ನಂಬಿಕೆಯಿಂದ ಪ್ರಾರ್ಥಿಸುತ್ತೇವೆಯೇ ಎಂದು ಆತನು ನಮ್ಮನ್ನು ನೋಡುತ್ತಿದ್ದಾನೆ. ನಾವು ಮಾಡಬೇಕಾದ ಈ ಎಲ್ಲ ಕೆಲಸಗಳನ್ನು ಮಾಡಿದರೆ ನಮ್ಮ ಸಮಸ್ಯೆಗಳಲ್ಲಿ ಆತನ ಆಶೀರ್ವಾದವನ್ನು ನಾವು ಅನುಭವಿಸಬಹುದು. ನಾವು ಮಾಡಬೇಕಾದದನ್ನು ನಾವು ಮಾಡಬೇಕು ದೇವರ ಮಕ್ಕಳೇ. ಆವಾಗ ದೇವರು ಮಾಡಬೇಕಾದದ್ದು ದೇವರು ಮಾಡುತ್ತಾರೆ. ನಾವು ಒನ್ ವೇ ಟ್ರಾಫಿಕ್ ಆಗಿ ಹೋಗಬಾರದು. ದೇವರು ನಮ್ಮ ಕಡೆ ಬರ್ತಾರೆ, ನಾವು ದೇವರ ಕಡೆ ಹೋಗ್ಬೇಕು. ಹಲ್ಲೆಲೂಯ. ನಾವು ಎದುರಿಸುವ ಪ್ರತಿಯೊಂದು ಕಷ್ಟದಲ್ಲಿಯೂ ದೇವರ ವಾಕ್ಯದಿಂದ ಪ್ರಜ್ಞಾಪೂರ್ವಕವಾಗಿ ದೇವರನ್ನು ಪಾಲಿಸುವುದು ನಮ್ಮ ಅರಣ್ಯದ ಉದ್ದೇಶ ಎಂಬುದನ್ನು ನೆನಪಿಡಿ. ಪ್ರತಿಯೊಬ್ಬರ ಅರಣ್ಯವು ವಿಭಿನ್ನವಾಗಿ ಕಾಣುತ್ತದೆ. ಅರಣ್ಯ ಅಂದರೆ ಬಂಜರು ಸ್ಥಳವಾಗಿದೆ, ಅಲ್ಲಿ ಜೀವನವಿಲ್ಲ, ಭರವಸೆ ಇಲ್ಲ ಎಂದು ತೋರುತ್ತದೆ. ನಮ್ಮ ಪ್ರಗತಿಗಾಗಿ ನಾವು ಕಾಯುತ್ತಿರುತ್ತೇವೆ. ಬಹಳ ದಿನಗಳಿಂದ ನಮಗೆ ನಿರ್ದಿಷ್ಟ ಆಶೀರ್ವಾದಗಳನ್ನು ಸಿಗ್ತಾ ಇಲ್ಲ. ನಾವು ಪ್ರಾರ್ಥಿಸುತ್ತೇವೆ, ಆದರೂ ಏನು ಕಾಣುತ್ತಾ ಇಲ್ಲ. ಅರಣ್ಯದ ಮಧ್ಯದಲ್ಲಿ ದೇವರನ್ನು ಅನುಮಾನಿಸುವುದು ಸುಲಭ. ನಂಬಿಕೆಯನ್ನು ಬಿಡಲು ಪ್ರಚೋದಿಸಲ್ಪಡುತ್ತೇವೆ. ನೀವು ತಣ್ಣಗಾಗುತ್ತೀರಿ ಮತ್ತು ಸೋಮಾರಿಯಾಗಿರುತ್ತೀರಿ. ಪ್ರಾರ್ಥಿಸಲು ಅಥವಾ ಯಾವುದೇ ಆಧ್ಯಾತ್ಮಿಕ ಕೆಲಸವನ್ನು ಮಾಡಲು ಆಸಕ್ತಿ ಕಳೆದುಕೊಳ್ಳುತ್ತೀರಿ. ಈ ವರ್ತನೆ ನಮಗೆ ತುಂಬಾ ಅಪಾಯಕಾರಿ. ನಿಮಗೆ ಅರ್ಥವಾಗ್ತಾ ಇದೆಯಾ? ನಮಗೆ ಯಾವಾಗಲೂ ಒಂದೇ ತರ ಇರುವುದಿಲ್ಲ. ಕೆಲವೊಮ್ಮೆ ನಮಗೆ ಪ್ರಾರ್ಥಿಸೋದು ಬೇಗನೆ ಸಿಗುತ್ತದೆ, ಕೆಲವೊಮ್ಮೆ ನಾವು ಪ್ರಾರ್ಥಿಸಿದರೂ ನಮಗೆ ಏನು ಸಿಗುವುದಿಲ್ಲ. ಅದನ್ನ ಅರ್ಥ ದೇವರು ಕೈ ಬಿಟ್ಟಿದ್ದಾರೆ ಎಂದಲ್ಲ. ನೀವು ತುಂಬಾ ಪ್ರಾರ್ಥಿಸುತ್ತಾ ಇರಬಹುದು, ದೇವರ ಚಿತ್ತದ ಪ್ರಕಾರ ಪ್ರಾರ್ಥಿಸುತ್ತಾ ಇರಬಹುದು, ಆದರೂ ನಮಗೆ ಏನು ಕಾಣುತ್ತಾ ಇಲ್ಲ. ಇದೇ ನಮ್ಮ ಅರಣ್ಯ. ಹಿಂಗೆ ಹೋಗ್ತಾ ಇರ್ತೀರಿ. ಆವಾಗ ನೀವು ಮಾಡಬೇಕಾದದ್ದು ಮಾಡಿದರೆ ದೇವರ ಕೈಯನ್ನು ನೋಡುತ್ತೀರಿ. ಇದು ಇಸ್ರಾಯೇಲ್ಯರಂತೆ ನೀವು ದೇವರನ್ನು ಪರೀಕ್ಷಿಸುತ್ತೀರಿ. ಏನು? ಈ ಅರಣ್ಯದಲ್ಲಿ ನೀವು ತುಂಬಾ ಸೋಮಾರಿಯಾಗಿರುತ್ತೀರಿ, ಅಲ್ಲ ಅಂದರೆ ನಿಮ್ಮ ನಂಬಿಕೆ ಹೋಗ್ತದೆ. ಒಂದು ಪ್ರೇಯರ್ ಮಾಡುವುದಕ್ಕೋಸ್ಕರ ಪ್ರೇಯರ್ ಮಾಡುತ್ತೀರಿ, ಚರ್ಚ್ ಹೋಗುವುದಕ್ಕೋಸ್ಕರ ಚರ್ಚ್ ಹೋಗ್ತೀರಿ. ಎದಕ್ಕೂ ಒಂದು ಹುಷಾರಿಲ್ಲ. ಅಲ್ಲ ಅಂದರೆ ದೇವರೇನಾದರೂ ಕೊಟ್ಟಿದ್ರೆ, ನಮಗೆ ಬೇಕಾಗಿರುವುದೆಲ್ಲ ನಮಗೂ ಸಿಕ್ಕಿದರೆ ತುಂಬಾ ಸಂತೋಷ. ದೇವರಿಗೆ ನಾವು ಸ್ತೋತ್ರ ಹೇಳುತ್ತೇವೆ, ಚರ್ಚ್ ಹೋಗಕ್ಕೂ ಹುಷಾರಿರುತ್ತದೆ, ಅಲ್ಲವೇ? ನಾವೆಲ್ಲರೂ ಹಂಗೆ ಅಲ್ವಾ? ಮೊದಲನೇ ಕೊರಿಂಥದವರಿಗೆ 10:9-10 ನಮಗೆ ಎಚ್ಚರಿಕೆ ನೀಡಲಾಗಿದೆ. ನಾವು ಕ್ರಿಸ್ತನನ್ನು ಪರಿಶೋಧಿಸದೇ ಇರೋಣ, ಏಕೆಂದರೆ ಅವರಲ್ಲಿ ಅಂದರೆ
ಇಸ್ರಾಯೇಲ್ಯರಲ್ಲಿ ಕೆಲವರು ಪರಿಶೋಧಿಸಿ ಸರ್ಪಗಳಿಂದ ಸಂಹಾರವಾದರು. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕರ ಕೈಯಿಂದ ನಾಶವಾದರು. ಆದದ್ದರಿಂದ ನೀವು ಗುಣಗುಟ್ಟಬೇಡರಿ. ನಮಗೆ ಒಂದು ಪ್ರಾಬ್ಲಮ್ ಬಂದಾಗ ಫಸ್ಟ್ ರಿಯಾಕ್ಷನ್ ಏನು? ನಮ್ದು ಗುಣಗುಟ್ಟುವುದು ಅಲ್ಲವೇ? ನಮ್ಮ ಸಂತೋಷ ಹೋಗುವುದು. ಇವತ್ತು ನೋಡು, 3 ಗಂಟೆಗೆ ಶುರುವಾಯಿತು ಮಳೆ. ಎಲ್ಲರೂ ಏನು ಮಾಡ್ತಾ ಇದ್ರು ಅಂತ ದೇವರಿಗೆ ಗೊತ್ತು. ಅಯ್ಯೋ, ಯಾಕೆ ದೇವರೇ 5 ಗಂಟೆಗೆ ನಮಗೆ ಸರ್ವಿಸ್ ಇದೆ? ದೇವರಿಗೂ ಗೊತ್ತು ನಮಗೆ ಸರ್ವಿಸ್ ಇದೆ, ನಮಗೆಲ್ಲರಿಗೂ ಬರಬೇಕು. ನೋಡಿ, ನಾವು ಬರುವಾಗ ಮಳೆ ಎಲ್ಲ ನಿಂತೋಯ್ತು ಅಲ್ಲವೇ? ಏನೇ ಪ್ರಾಬ್ಲಮ್ ಬಂದ್ರು ನಮ್ಮ ಫಸ್ಟ್ ರಿಯಾಕ್ಷನ್ ದೂರ ನೀಡುವುದಾಗಬಾರದು. ಅದು ನಮ್ಮ ಹಳೆಯ ಜೀವನದಲ್ಲಿ ನಾವು ಹಾಗೇ ಮಾಡ್ತಾ ಇದ್ದೇವೆ. ಆದರೆ ಈಗ ಹೊಸ ಜೀವನದಲ್ಲಿ ನಾವು ಆವಾಗ ದೇವರಿಗೆ ಸ್ತೋತ್ರ ಹೇಳ್ಬಿಟ್ಟು ಸಂತೋಷದಿಂದ ನಾವು ಪ್ರಾರ್ಥನೆ ಮಾಡಬೇಕು. ಏನೇ ಸಮಸ್ಯೆ ಬಂದ್ರು ಮಳೆಯಿಂದಲ್ಲ, ಏನೇ ಸಮಸ್ಯೆ ಬಂದ್ರು ತಕ್ಷಣ ನಮಗೆ ಪ್ರಾಬ್ಲಮ್ ಬರ್ತದೆ. ಏನು, ದೇವರು ಕೈ ಬಿಟ್ಟಿದಾರ? ದೇವರು ನಮ್ಮನ್ನು ನೋಡ್ತಾ ಇಲ್ವಾ? ನೀವು ಹಂಗೆ ತಿಳ್ಕೋಬಾರದು. ಹಲ್ಲೆಲೂಯಾ. ಇದೇ ಇಸ್ರಾಯೇಲ್ಯರಿಗೆ ಆಗಿರುವುದು. ನಾವು ಹಾಗೆ ಮಾಡಿದರೆ ದೇವರನ್ನು ಪರೀಕ್ಷಿಸುವುದು ಎಂದು ಹೇಳುತ್ತದೆ. ಇಬ್ರಿಯರಿಗೆ 3:8-9 ನಮ್ಮ ಅರಣ್ಯದಲ್ಲಿ ದೇವರನ್ನು ಪರೀಕ್ಷಿಸಲು ನಮ್ಮ ಹೃದಯಗಳನ್ನು ಕಠಿಣಗೊಳಿಸಬಾರದು ಎಂದು ಎಚ್ಚರಿಕೆ ನೀಡಲಾಗಿದೆ. ನಮ್ಮ ಅರಣ್ಯದಲ್ಲಿ ಎಂದರೆ ನಮಗೆ ಏನು ಆಶೀರ್ವಾದವನ್ನು ನೋಡ್ತಾನೆ ಇಲ್ಲ. ನಾವು ಪ್ರಾರ್ಥಿಸುತ್ತಾ ಇದ್ದೇವೆ, ನಮಗೆ ನಂಬಿಕೆ ಇದೆ, ನಾವು ಚರ್ಚ್ ಹೋಗ್ತಾ ಇದ್ದೇವೆ, ನಾವು ಬೈಬಲ್ ಓದುತ್ತೇವೆ, ನಾವೆಲ್ಲ ಮಾಡ್ತಾ ಇದ್ದೇವೆ. ಆದರೂ ನಮಗೆ ಬೇಕಾದದನ್ನು ಸಿಗ್ತಾ ಇಲ್ಲ. ಏನು ಕಾರಣ? ಆವಾಗ ನೀವು ಅನುಮಾನಿಸಬಾರದು, ದೇವರಿಂದ ದೂರ ಹೋಗಬಾರದು. ಇದಕ್ಕೆ ಅರಣ್ಯ ಎಂದು ಹೇಳುವುದು. ಮತ್ತೆ ಆವಾಗ ಗುಣಗುಟ್ಟಿದರೆ ಇಸ್ರಾಯೇಲ್ಯರ ತರ ನಾವು ದೇವರನ್ನು ಪರೀಕ್ಷಿಸುತ್ತಾ ಇದ್ದೇವೆ ಎಂದ ಅರ್ಥ. ದೇವರನ್ನು ಪರೀಕ್ಷಿಸಿದಾಗ ಇಸ್ರಾಯೇಲ್ಯರಿಗೆ ಏನಾಯಿತು? ಅವರು ಬಯಸಿದ್ದನ್ನು ಅವರಿಗೆ ಸಿಕ್ಕಿದೆಯೇ? ಎಂದಿಗೂ ಇಲ್ಲ. ಬದಲಾಗಿ ಅವರು ಭೀಕರ ಶಿಕ್ಷೆಯನ್ನು ಅನುಭವಿಸಿದರು. ನಮ್ಮ ಅರಣ್ಯದಲ್ಲಿ ಎಂದರೆ ನಮ್ಮ ಅನಿಶ್ಚಿತತೆ ಮತ್ತು ಅಸ್ವಸ್ಥತೆಯ ದಿನಗಳು ಏನು ಕಾಣುತ್ತಾ ಇಲ್ಲ. ಪ್ರಾರ್ಥಿಸುತ್ತಾ ಇದ್ದೇವೆ, ದೇವರನ್ನು ನಂಬುತ್ತಾ ಇದ್ದೇವೆ, ಮತ್ತೆ ಒಂದು ಮಾತ್ರ ಮಾಡುವುದಿಲ್ಲ, ದೇವರನ್ನು ಪಾಲಿಸುವುದಿಲ್ಲ. ಇದೆಲ್ಲ ಮಾಡ್ತಾ ಇದ್ದೇವೆ, ಏನು ಕಾಣುತ್ತಾ ಇಲ್ಲ. ಅಸ್ವಸ್ಥರಾಗಿ ನಾವು ಹಾಗೆಯೇ ಜೀವನ ಮಾಡುತ್ತೇವೆ. ನಮ್ಮ ಬಂಜರು ಜಗದಲ್ಲಿ ಹಸಿರು ಬೆಳೆಯದ ಹೊರತು ನಮಗೆ ಯಾವುದೇ ಬಿಡುಗಡೆ ಕಾಣುವುದಿಲ್ಲ. ನಮ್ಮ ಅರಣ್ಯ ಇನ್ನೂ ಮುಂದುವರಿಯುತ್ತದೆ, 40 ವರ್ಷನೂ ಮುಂದುವರಿಯುತ್ತದೆ. ಆ ಬಂಜರು ಜಗದಲ್ಲಿ ಅಲ್ಲಿ ಎಂಥ ಹೀಟ್ ಎಂದು ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಏನು ಗ್ರೀನರಿನೇ ಇಲ್ಲ, ಹಸಿರು ಗಿಡಗಳು ಏನೂ ಇಲ್ಲ. ಅಂಥ ಜಾಗ ಅಲ್ಲವೇ? ಅದೇ ಅರಣ್ಯ. ನಮ್ದು ಅದೇ ಎಂದು ಅರ್ಥ ಮಾಡಿಕೋಬೇಕು. ಏನು ಗಿಡಗಳಿಲ್ಲ. ಯಾರಾದರೂ ಏನಾದರೂ ಹೇಳಿದ್ರೆ ತಕ್ಷಣ ಸಾಕು, ಅಯ್ಯೋ ಏನು ಕೋಪ, ಕೋಪ ಹಂಗೇ ಬರ್ತದೆ. ಏನು ಸೆಲ್ಫ್ ಕಂಟ್ರೋಲ್ ಇಲ್ಲದೆ ನಾವು ವರ್ತಿಸುತ್ತೇವೆ. ಅದು ಹಸಿರು ಗಿಡನ ಅಲ್ಲ. ಸೊ ನಮ್ಮ ಬಂಜರು ಜಗದಲ್ಲಿ ಹಸಿರು ಬೆಳೆಯದ ಹೊರತು ನಮಗೆ ಯಾವುದೇ ಬಿಡುಗಡೆ ಕಾಣುವುದಿಲ್ಲ. ನಮ್ಮ ಅರಣ್ಯ ಮತ್ತು 40 ವರ್ಷ ತನಕನೂ ಹೋಗಬಹುದು. ನಮ್ಮ ಅರಣ್ಯದಲ್ಲಿ ಬೆಳೆಯಬೇಕಾದ ಹಸಿರು ಗಿಡಗಳು ಯಾವುದು? ಆತ್ಮದ ಫಲ, ಸಂತೋಷ, ಸಮಾಧಾನ, ಪ್ರೀತಿ, ನಿಷ್ಠೆ, ಸೆಲ್ಫ್ ಕಂಟ್ರೋಲ್, ಇದೆಲ್ಲ ಅಲ್ಲಿ ಬೆಳೆಯಬೇಕು. ಹಲ್ಲೆಲೂಯಾ. ಮತ್ತು ದೇವರ ಸೇವೆ, ಇದೇ ಹಸಿರು ಗಿಡಗಳು. ಈ ಹಸಿರು ಗಿಡಗಳು ನಮ್ಮಲ್ಲಿ ಇಲ್ಲದಿದ್ರೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಏನೂ ಇಲ್ಲ, ಬಂಜರು ಜಾಗ ಅಲ್ಲವೇ? ವಿಶ್ವಾಸಿಗಳಲ್ಲಿ ಆತ್ಮದ ಫಲಗಳು ಬೆಳೆಯುತ್ತಾ ಇರಬೇಕು, ದೇವರ ಸೇವೆ ಬೆಳೆಯುತ್ತಾ ಇರಬೇಕು. ನಮಗೂ ಮನಸ್ಸು ಬಂದಾಗ ಎಲ್ಲ ದೇವರ ಸೇವೆ ಮಾಡುವುದು. ನನಗೂ ಮನಸ್ಸು ಬಂದಾಗ ದೇವರ ಸೇವೆ ಮಾಡ್ತಾ ಇದ್ರೆ ನಾನು ಪ್ರತಿ ಭಾನುವಾರ ಮತ್ತು ಟ್ಯೂಸ್ಡೇ ಇಲ್ಲಿ ಇರ್ತಾ ಇರಲಿಲ್ಲ. ನನಗೂ ಕೆಲವು ದಿನ ಎಲ್ಲ ಮನಸ್ಸು ಬರುವುದಿಲ್ಲ. ನಾನು ನಿಮ್ಮ ತರ ಮನುಷ್ಯ ಅಲ್ವಾ? ಆದರೂ ನಾನು ಇಲ್ಲಿ ಬರ್ತಾ ಇದ್ದೀನಿ. ಯಾಕೆ? ನನಗೆ ಗೊತ್ತು, ನಾನು ಮಾಡಲೇಬೇಕು ಅಲ್ಲವೇ? ನಾನು ನೋಡುವ ಪ್ರತಿಫಲ ಸಿಗ್ತಾ ಇಲ್ಲದಿದ್ರು ನಾನು ಮಾಡುತ್ತಾ ಹೋಗ್ತೀನಿ. ನಾವು ಒಳ್ಳೆಯದನ್ನು ಮಾಡುವುದಲ್ಲಿ ಬೇಸರಗೊಳ್ಳಬಾರದು, ನಾವು ಮಾಡುತ್ತಾ ಇರಬೇಕು ಅಂತ ದೇವರ ವಾಕ್ಯ ಹೇಳುತ್ತದೆ. ಸೊ ನಮ್ಮ ಅರಣ್ಯದಲ್ಲಿ ಬೆಳೆಯಬೇಕಾದ
ಹಸಿರು ಗಿಡಗಳು ಇದೆಲ್ಲ ಅಲ್ಲಿ ಬೆಳೆಯಬೇಕು. ದೇವರ ಮಕ್ಕಳಾಗಿ ನಮ್ಮ ಶುದ್ಧೀಕರಣಕ್ಕಾಗಿ ಬೆಂಕಿಯಿಂದ ಪರೀಕ್ಷಿಸಲ್ಪಡುವ ನಿರೀಕ್ಷೆಯೊಂದಿಗೆ ಬದುಕಬೇಕು ಎಂದು ನಮಗೆ ಹೇಳುತ್ತದೆ. 1 ಪೇತ್ರನು 1:7. ನಾವು ವಿಶ್ವಾಸಿಗಳು, ನಮಗೆ ಬೆಂಕಿಯ ಸ್ನಾನ ಇದೆ. ಬೆಂಕಿ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಬೆಂಕಿ ಅಂದರೆ ಏನು? ಒಂದು ಸಮಸ್ಯೆ, ಎಲ್ಲರಿಗೂ ಬರ್ತದೆ. ಆ ಬೆಂಕಿ ಎದಕ್ಕೆ? ನಮ್ಮನ್ನು ನಾಶ ಮಾಡುವುದಕ್ಕ, ಸುಡುವುದಕ್ಕ? ಹೌದಾ? ಆ ಬೆಂಕಿ ನಮಗೂ ಕೊಡುವುದು ಇದಕ್ಕೆ. ವಿಶ್ವಾಸಿಗಳು ತಿಳ್ಕೊಳ್ತಾರೆ ಸುಡುವುದಕ್ಕೆ. ದೇವರೇ ಇಲ್ಲ ಅಲ್ಲಿ, ನೀವೇ ಅಲ್ಲಿ ಕೂತ್ಕೊಂಡು ನೀವೇ ನಿಮ್ಮನ್ನು ಸುಡುತ್ತೀರಿ. ನಮ್ಮನ್ನು ಶುದ್ಧಗೊಳಿಸೋದಕ್ಕೆ. ಎಲ್ಲರಿಗೂ ಬರ್ತದೆ ಒಂದೊಂದು ಪ್ರಾಬ್ಲಮ್ ಆವಾಗ ಎಲ್ಲ ನಮ್ಮನ್ನು ಶುದ್ಧಗೊಳಿಸಿ ಮುಂದೆ ಹೋದಾಗ ನಮಗೆ ಅಷ್ಟು ದೊಡ್ಡ ಪ್ರಾಬ್ಲಮ್ ಬಂದು ನಾವು ಸಿಕ್ಕಾಕೊಂಡ್ಬಿಡುವುದಿಲ್ಲ. ನಾವು ಹಂಗೇ ಮುಂದೆ ಹೋಗ್ತಾ ಇರ್ತೇವೆ. ಸೊ ನಾವು ನಮ್ಮ ಶುದ್ಧೀಕರಣಕ್ಕಾಗಿ ಬೆಂಕಿಯಿಂದ ಪರೀಕ್ಷಿಸಲ್ಪಡುವ ನಿರೀಕ್ಷೆಯೊಂದಿಗೆ ಬದುಕಲು ಬೈಬಲ್ ನಮಗೆ ಹೇಳುತ್ತದೆ. ಅದು ನಮಗೆ ಅರ್ಥವಾಗಬೇಕು. ಹೌದು, ಬೆಂಕಿ ಬರ್ತದೆ, ಪ್ರಾಬ್ಲಮ್ ಬರ್ತದೆ, ನಾನು ನಿರುತ್ಸಾಹಗೊಳಿಸಬಾರದು. ನಾನು ಆವಾಗ ಅಲ್ಲಿ ನನಗೆ ಫ್ರೂಟ್ ಆಫ್ ಸ್ಪಿರಿಟ್ ಉಂಟಾಗಬೇಕು ಅಂತ ನೀವು ನಿರ್ಧಾರಣೆ ಮಾಡಿ ಬೆಳೆಯಬೇಕು. ಹಂಗೆ ನೀವು ನಿಮ್ಮನ್ನು ಅರ್ಥ ಮಾಡಿಸ್ಕೊಂಡರೆ, ನೀವು ಒಂದು ಸಮಸ್ಯೆಯನ್ನು ಎದುರಿಸಿದಾಗ ವಿಷಯಗಳು ಏಕೆ ಹೀಗೆ ನಡೆಯುತ್ತಿವೆ ಎಂದು ನೀವು ಕೇಳುವುದಿಲ್ಲ. ನಾವು ತೊಂದರೆಗಳನ್ನು ಸಹಿಸಿಕೊಂಡು ಪ್ರಾರ್ಥಿಸಬೇಕು. ನಮಗೂ ಬೇರೆ ದಾರಿ ಇಲ್ಲ, ಬೇರೆ ಯಾವ ದಾರಿನೂ ಇಲ್ಲ. ಬೆಂಕಿ ಬರುತ್ತೆ, ಸಮಸ್ಯೆಗಳು ಬರುತ್ತೆ. ದೇವರು ಹೇಳಿದ್ರು ಈ ಲೋಕದಲ್ಲಿ ಸಮಸ್ಯೆಗಳು ಇದ್ದೆ, ಆದರೆ ನಾನಿದ್ದೇನೆ ಅಂತ. ಅಂದರೆ ಆ ಸಮಸ್ಯೆಗಳ ನಡುವೆ ದೇವರ ತರ ನಾವು ವರ್ತಿಸಿದರೆ ನಮಗೆ ಬಿಡುಗಡೆ ಉಂಟಾಗುತ್ತದೆ. ಆದರೆ ನಮ್ಮದೇ ಆದ ಜೀವನ ಆವಾಗಲೂ ನಾವು ಮಾಡಿದರೆ ನಮ್ಮ ಪ್ರಾಬ್ಲಮ್, ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ. ವಿಶ್ವಾಸಗಳೇ, ಇದು ನೀವು ನಂಬೋದಕ್ಕೆ ಇನ್ನೂ ಡಿಲೇ ಮಾಡಬಾರದು, ತಡೆ ಮಾಡಬಾರದು. ಸೊ ನಮಗೆ ಬೇರೆ ಏನು ದಾರಿ ಇಲ್ಲ. ಗೊಣಗಬೇಡಿ, ದೇವರು ನಮಗಾಗಿ ಕೆಲಸ ಮಾಡುತ್ತಿದ್ದಾನೆ. ನಮ್ಮ ಅರಣ್ಯದಿಂದ ಬಿಡುಗಡೆಯನ್ನು ನೋಡಲು ಪ್ರತಿಯೊಂದು ಪರೀಕ್ಷೆಯಲ್ಲಿ ಉತ್ತೀರ್ಣವರಾಗುವುದು ನಮಗೆ ತುಂಬಾ ಮುಖ್ಯವಾಗಿದೆ. ಇಲ್ಲದಿದ್ದರೆ ನಮ್ಮ ಅರಣ್ಯವು 40 ವರ್ಷಗಳ ತನಕ ಮುಂದುವರಿಯುತ್ತದೆ. ನಮ್ಮ ಕಷ್ಟಗಳು, ನಮಗೆ ಬಿಡುಗಡೆ ಇದೆಯಾ? ಒಂದೇ ಕಷ್ಟದಲ್ಲಿ ಅಲ್ಲ ನಾವು ಮುಂದೆ ಹೋಗುವುದು, ಅದು ನೀವು ಅರ್ಥ ಮಾಡಿಕೊಳ್ಳಬೇಕು. ಒಂದೇ ಕಷ್ಟದಲ್ಲಿ ನೀವು ಮುಂದೆ ಹೋಗ್ತಾ ಇದ್ರೆ ಅದು ನಿಮ್ಮ ಅರಣ್ಯ, ಅದು 40 ವರ್ಷ ಹೋಗ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇವಾಗ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಬರ್ತದೆ. ನಾವು ವಿಶ್ವಾಸಿಗಳಾಗಿ ಅರ್ಥ ಮಾಡ್ಕೋಬೇಕು. ನಾವು ದೇವರಿಗೆ ಸ್ತೋತ್ರ ಹೇಳ್ಬೇಕು, ಪ್ರಾರ್ಥಿಸಬೇಕು. ಅದರಿಂದ ನಾವು ಬೆಳೆಯಬೇಕು, ಒಳ್ಳೆಯವರಾಗಿ ಬೆಳೆದು ನಾವು ಹೋಗ್ತಾ ಇರಬೇಕು. ಸೊ ಈ ಜೀವನ ಮಾಡುವುದಕ್ಕಾಗಿ, ಈ ಹೊಸ ಜೀವನ ಮಾಡುವುದಕ್ಕಾಗಿ ರೋಮಪುರದವರಿಗೆ 12:1 ಪೌಲನು ಬರೆದಿದ್ದಾನೆ. ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಜೀವಂತ ಯಜ್ಞವಾಗಿ ಅರ್ಪಿಸಿರಿ. ಇದೇ ವಿವೇಕಪೂರ್ವಕವಾದ ಆರಾಧನೆಯು. ನಾವೆಲ್ಲರೂ ಆರಾಧಿಸುತ್ತೇವೆ, ಆದರೆ ವಿವೇಕಪೂರ್ವಕವಾದ ಆರಾಧನೆಯನ್ನು ನಾವು ನಮ್ಮನ್ನು ದೇವರಿಗೆ ಕೊಡುವುದು. ಹೆಂಗೆ ಕೊಡುವುದು? ನಾವು ದೇವರನ್ನು ಆರಾಧಿಸಬೇಕು. ನಮ್ಮ ಆಶೀರ್ವಾದಗಳು ಕೇವಲ ಪ್ರಾರ್ಥನೆಗಳಿಂದಲ್ಲ, ದೇವರನ್ನು ಆರಾಧಿಸುವುದರಿಂದ ಬರುತ್ತದೆ. ಭಾನುವಾರ ಅಲ್ಲಾಂದರೆ ಸಭೆ ಕೂಟದಲ್ಲಿ ಬಂದು ಆರಾಧಿಸುವುದರಿಂದಲ್ಲ. ನೀವು ನನ್ನನ್ನು ಶ್ರದ್ಧೆಯಿಂದ ಗಮನಿಸಿ. ನಿಜವಾದ ಆರಾಧನೆ ಎಂದರೆ ದೇವರಿಗೆ ಕೇವಲ ಸ್ತೋತ್ರಗಳನ್ನು ಹೇಳುವುದಲ್ಲ, ಆದರೆ ನಿಜವಾದ ಯಜ್ಞ ಇದ್ದಾಗ ಮಾತ್ರ ನಿಜವಾದ ಆರಾಧನೆ ನಡೆಯುತ್ತದೆ ಎಂದು ಈ ವಾಕ್ಯ ಹೇಳುತ್ತದೆ. ಯಜ್ಞ ಅಂದರೆ ಸ್ಯಾಕ್ರಿಫೈಸ್. ದೇವರಿಗೆ ನಾವು ಸ್ಯಾಕ್ರಿಫೈಸ್ ಕೊಡಬೇಕು. ಹಳೆಯ ಒಡಂಬಡಿಕೆಯಂತೆ ಹೊಸ ಒಡಂಬಡಿಕೆಯಲ್ಲೂ ದೇವರನ್ನು ಆರಾಧಿಸಲು ಯಜ್ಞಗಳನ್ನು ಕೊಡಬೇಕಾಗುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರನ್ನು ಆರಾಧಿಸಲು ಭಕ್ತರು ಯಜ್ಞಗಳನ್ನು ಕೊಟ್ಟಿದ್ದಾರೆ ಅಲ್ಲವೇ? ಅದೇ ತರ ಹೊಸ ಒಡಂಬಡಿಕೆಯಲ್ಲೂ ನಾವು ದೇವರಿಗೆ ಯಜ್ಞಗಳನ್ನು ಕೊಡಬೇಕು. ಅದು ಏನು? ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಜೀವಂತ ಯಜ್ಞವಾಗಿ ನಾವು ಅರ್ಪಿಸಬೇಕು. ಹಳೆಯ ಒಡಂಬಡಿಕೆಯ ಜನರಿಗೆ ಯಜ್ಞಗಳನ್ನು ಆರಾಧನೆಯ ಅಗತ್ಯ ಭಾಗವೆಂದು
ಅವರಿಗೆ ಗೊತ್ತಿತ್ತು. ಅದು ಅವರಿಗೆ ಕೇವಲ ಐಚ್ಛಿಕವಾಗಿರಲಿಲ್ಲ. ಅವರಿಗೆ ಕೊಡಲೇಬೇಕು. ಅವರಿಗೆ ಕೊಟ್ಟರೆ ಮಾತ್ರ ಅವರ ಪಾಪಗಳಿಗೆ ಪರಿಹಾರವಾಗುತ್ತದೆ ಮತ್ತು ದೇವರ ಒಂದಿಗೆ ಸಂಬಂಧ ಉಂಟಾಗುತ್ತದೆ. ಅದು ಅವರಿಗೆ ಐಚ್ಛಿಕವಾಗಿರಲಿಲ್ಲ. ಅವರು ತಮ್ಮ ಪ್ರಾಣಿ ಯಜ್ಞಗಳನ್ನು ಪುರೋಹಿತರಿಗೆ ಅರ್ಪಿಸದಂತೆ ನಾವು ನಮ್ಮ ದೇಹಗಳನ್ನು ದೇವರಿಗೆ ಒಪ್ಪಿಸಬೇಕು. ರೋಮಪುರದವರಿಗೆ 6:13 ಬರೆದಿದೆ, ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಳಪಡಿಸುವವರಾಗಿದ್ದು ಅನೀತಿಯನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡರಿ. ನೀತಿ ಕಾರ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ನಿಮ್ಮ ಅಂಗಗಳನ್ನು ದೇವರಿಗೆ ಒಳಪಡಿಸಿ. ಈ ವಾಕ್ಯಗಳೆಲ್ಲ ನಮ್ಮ ಬೈಬಲಲ್ಲಿ ಇದೆ. ಇದೆಲ್ಲ ವಿಶ್ವಾಸಿಗಳು ಓದುವುದೇ ಇಲ್ಲ, ಬೈಬಲೇ ಓದುವುದಿಲ್ಲ. ನೀವು ಬೈಬಲ್ ಓದಬೇಕು. ಈ ವಾಕ್ಯ ಎಲ್ಲ ಏನು ಮಾಡಬೇಕು? ನಾವು ನಮ್ಮ ಅಂಗಗಳೆಲ್ಲ ದೇವರಿಗೆ ಅರ್ಪಿಸಬೇಕು. ನೀತಿ ಕಾರ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ದೇವರಿಗೆ ಒಳಪಡಿಸಬೇಕು ಅಂದರೆ ನಮ್ಮ ದೇಹದ ಅಂಗಗಳು ಅಂದರೆ ಕಿವಿ, ಕಣ್ಣು, ನಾಲಿಗೆ, ಕೈಯು, ಕಾಲು, ಮನಸ್ಸು ಪಾಪದ ಸೇವೆಗೆ ಒಳಪಡಿಸಬಾರದು. ಬದಲಾಗಿ ಅವುಗಳನ್ನು ನಿರಂತರ ಆರಾಧನೆಯ ಕ್ರಿಯೆಗಳಾಗಿ ನೀತಿಗೆ ಒಪ್ಪಿಸಬೇಕು. ನಾವು ಕಾಣುವುದು, ನಾವು ಕೇಳಿಸಿಕೊಳ್ಳುವುದು, ನಾವು ಮಾತನಾಡುವುದು, ನಾವು ಯೋಜಿಸುವುದು ಎಲ್ಲ ಇನ್ನು ಈ ಅಂಗಗಳೆಲ್ಲ ಪಾಪಗಳಿಗಾಗಿ ನಾವಿನ್ನು ಉಪಯೋಗಿಸಬಾರದು. ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞಗಳಾಗಿ ಅರ್ಪಿಸಲು ನಾವು ಕೇಳಿಕೊಳ್ಳುತ್ತೇವೆ. ಇದು ದೇವರು ನಮ್ಮಿಂದ ಬಯಸುವ ಯಜ್ಞ. ಇದೇ ಯಜ್ಞ. ನಾವು ದೇವರಿಗೆ ಯಜ್ಞ ಕೊಡಬೇಕು. ಆದರೆ ಮಾತ್ರ ದೇವರನ್ನು ವರ್ಷಿಪ್ ಮಾಡಕ್ಕಾಗತ್ತೆ. ಹಲ್ಲೆಲೂಯಾ. ಇದನ್ನು ಯಜ್ಞ ಅಥವಾ ತ್ಯಾಗ ಎಂದು ಕರೆಯಲಾಗುತ್ತದೆ. ಯಾಕೆ? ನಾವು ಯಾವಾಗಲೂ ಇದನ್ನು ಮಾಡಲು ಬಯಸುವುದಿಲ್ಲ. ನಮಗೆ ಕಷ್ಟ ಎಂದು ಅನಿಸುತ್ತದೆ ಅಲ್ಲವೇ? ಇದೆಲ್ಲ ಕಷ್ಟ ಎಂದು ನಾವು ತಿಳ್ಕೊಳ್ಳುತ್ತೇವೆ. ಇದು ಆಗುವುದಿಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ಯಜ್ಞಕ್ಕೆ ಅಪಾರ ಮೂಲ್ಯವಿದೆ. ದೇವರ ಮಕ್ಕಳೇ, ಯಜ್ಞ ಅಥವಾ ತ್ಯಾಗ ಎಂದರೆ ನಿಮಗೆ ಅಮೂಲ್ಯವಾದದನ್ನು ತ್ಯಜಿಸುವುದು. ದೇವರಿಂದ ನಮಗೆಲ್ಲ ಬೇಕು, ಆದರೆ ನಾವು ದೇವರು ಹೇಳುವುದೆಲ್ಲ ಕೊಡುವುದಕ್ಕೆ ನಾವು ತಯಾರಿಲ್ಲ. ನಾವು ಬೇಡಿಕೊಳ್ಳುವುದೆಲ್ಲ ದೇವರು ಕೊಡಬೇಕು. ದೇವರು ಬೇಡಿಕೊಳ್ಳುತ್ತಾರೆ, ನೀವು ನಿಮ್ಮನ್ನು ನನಗೂ ಕೊಡಿ ಅಂತ. ನಿಮ್ಮ ಕಣ್ಣು, ನಿಮ್ಮ ಕಿವಿ, ನಿಮ್ಮ ಬಾಯು ಕೆಟ್ಟದೆಲ್ಲ ಮಾತಾಡಬಾರದು. ಇನ್ನು ನಿಮ್ಮ ಮನಸ್ಸು ಕೆಟ್ಟದೆಲ್ಲ ಯೋಚಿಸಬಾರದು. ಇನ್ನು ಇದೆಲ್ಲ ನಿಲ್ಲಿಸಬೇಕು. ಇದೆಲ್ಲ ನನಗೂ ಕೊಡಬೇಕು ಎಂದು ದೇವರಿಗೆ ಹೇಳ್ತಾರೆ. ಆದರೆ ಅದೆಲ್ಲ ಇಲ್ಲ ದೇವರೇ, ಅದೆಲ್ಲ ನಾನು ಇಟ್ಕೊಳ್ತೀನಿ, ನೀವು ನನಗೆಲ್ಲ ಕೊಡಬೇಕು. ಇದು ಆಗುವುದಿಲ್ಲ. ಹಲ್ಲೆಲೂಯಾ. ನಮಗೆ ದೇವರನ್ನು ಪಾಲಿಸಬೇಕೆಂದು ಅನಿಸುವುದಿಲ್ಲ. ನಮಗೆ ಅದು ಕಷ್ಟಕರವೆನಿಸುತ್ತದೆ. ಆದರೆ ನಾವು ದೇವರನ್ನು ಪ್ರೀತಿಸುತ್ತೇವೆ ಮತ್ತು ದೇವರ ಭಯವನ್ನು ಹೊಂದಿರುವುದರಿಂದ ನಾವು ಪಾಲಿಸುತ್ತೇವೆ. ಅದು ಯಜ್ಞ. ನೋಡಿ, ನನಗಾದರೂ ಇಲ್ಲಿ ಬಂದು ನಿಲ್ಲುವುದಕ್ಕೆ ನಾನು ಇದಕ್ಕೆ ಇಲ್ಲಿ ಬಂದು ಸೇವೆ ಮಾಡಬೇಕು. ದೇವರೇ ನನಗೆ ಹೇಳಿದ್ದರು, ನಾನದು ಯಜ್ಞವಾಗಿ, ನನಗೆ ತುಂಬಾ ಖುಷಿನ ಇಲ್ಲಿ ಬಂದು ಮಾಡುವುದು. ನನಗೆ 1,00,000 ರೂಪೀಸ್ ಸಿಗ್ತದಾ ತಿಂಗಳಲ್ಲಿ? ಒಳ್ಳೆ ಇನ್ಕಮ್ ಇದೆ, ಅದಕ್ಕೆ ನಾನು ಇಲ್ಲಿ ನಿಂತ್ಕೊಳ್ಳುತ್ತಾ ಇದ್ದೀನ? ದೇವರು ಹೇಳಿರುವುದು ನಾವು ಮಾಡ್ತಾ ಹೋಗಬೇಕು. ಹಲ್ಲೆಲೂಯಾ. ಇದು ಯಜ್ಞ. ನೀವು ಚರ್ಚ್ಗೆ ಬಂದಾಗ ಕಾಣಿಕೆ ಚೀಲದಲ್ಲಿ ಹಣವನ್ನು ಹಾಕುತ್ತೀರಿ ಮತ್ತು ನೀವು ನಿಮ್ಮ ಆದಾಯದ ಒಂದು ಭಾಗವನ್ನು ದೇವರಿಗೆ ನೀಡುತ್ತೀರಿ. ಇದೆಲ್ಲ ನೀವು ಕೊಡಬೇಕಾಗಿರುವ ಯಜ್ಞ. ಅದಕ್ಕೆ ಕಾರಣ ನಿಮಗೆ ಗೊತ್ತಾ? ಯಾಕೆ ಚರ್ಚಲ್ಲಿ ಬಂದಾಗ ಕಾಣಿಕೆ ಕೊಡಬೇಕು? ಅಲ್ಲಾಂದ್ರೆ ನಿಮ್ಮ ಆದಾಯದ ಒಂದು ಪಾಲನ್ನು ದೇವರಿಗೆ ಕೊಡಬೇಕು. ಚರ್ಚ್ಗೆ ಏನಾದರೂ ದುಡ್ಡು ಮಾಡಿ ಚರ್ಚ್ಗೆ ಏನಾದರೂ ಮಾಡುವುದಕ್ಕ ಅಲ್ಲ. ಇದು ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದಗಳ ಸ್ವೀಕೃತಿಯನ್ನು ಪರಿಗಣಿಸುತ್ತದೆ ಮತ್ತು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಮತ್ತು ಚರ್ಚಿನ ದೇವರ ಕೆಲಸವನ್ನು ಬೆಂಬಲಿಸುವ ಸಾಧನವಾಗಿದೆ. ಇದು ಕೊಡುವುದು ದೇವರ ಆಜ್ಞೆಯಾಗಿದೆ. ಮತ್ತು ದೇವರ ಕೆಲಸಕ್ಕೆ ಕೊಡುವುದು ಆತನು ನಿಮಗಾಗಿ ಮಾಡಿದ ಕೆಲಸಕ್ಕೆ ನೀವು ಕೃತಜ್ಞತೆಯನ್ನು ತೋರುವ ವಿಧಾನ. ನೀವು ದೇವರಲ್ಲಿ ತೃಪ್ತರಾಗಿದ್ರೆ, ಹೌದು ದೇವರೇ, ನನಗೂ ತುಂಬಾ ನೀವು ನನ್ನ ಜೀವನದಲ್ಲಿ ಆಶೀರ್ವಾದ ಮಾಡಿದ್ರಿ, ಮಾಡಿದ್ದಾರೆ ತುಂಬಾ. ನೀವು ನೋಡಿದ್ರೆ ಕಾಣಲ್ಲ, ನಿಮ್ಮ ಆತ್ಮೀಯ ಕಣ್ಣುಗಳು ತೆಗೆದು ನೋಡಿದರೆ ನಿಮ್ಗೂ ಗೊತ್ತಾಗತ್ತೆ ಎಷ್ಟೊಂದು ದೇವರು ಕೊಟ್ಟಿದ್ದಾರೆ ಅಂತ.
ದೇವರ ಮೇಲೆ ನಿಮಗೆ ಕೃತಜ್ಞತೆ ಇದ್ರೆ ನೀವು ಕಾಣಿಕೆ ಕೊಡಬೇಕು, ದೇವರಿಗೆ ಕೊಡಬೇಕು. ಎದಕ್ಕೆ? ದೇವರ ಸೇವೆ ಹಂಗೆ ಮುಂದೆ ನಡೆಯುವುದಕ್ಕಾಗಿ. ಇದೇ ಕಾಣಿಕೆ. ಇದು ದೇವರ ಆಜ್ಞೆ ಆಗಿದೆ. ಇದೊಂದು ತ್ಯಾಗ. ನಿಮಗೆ ಕೊಡುವುದಕ್ಕೆ ಅನಿಸುವುದಿಲ್ಲ. ಅಲ್ಲಾಂದ್ರೆ ನೀವು ಹೇಳ್ತೀರಿ ತುಂಬಾ ಸಾಲ ನನಗಿದೆ ಅಂತ. ಏನೇ ಆಗಿದ್ರು ನೋಡಿ, ಒಂದು ವಿಡೋ ಆಫರಿಂಗ್ ನಿಮಗೆ ಗೊತ್ತಲ್ಲ, ವಿಡೋ ಆಫರಿಂಗ್ ನೋಡಿ ದೇವರು ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. ಇಲ್ಲ ಇಲ್ಲ ಅಂತ ಹೇಳುವುದಲ್ಲ, ನಮ್ಗೆ ಇರುವುದರಿಂದ ಒಂದು ಪಾಲು ಕೊಡುವುದು ದೇವರು ತುಂಬಾ ಇಷ್ಟಪಡ್ತಾರೆ. ಹಲ್ಲೆಲೂಯ. ಮತ್ತು ಫಿಲಿಪ್ಪಿಯದವರಿಗೆ 4:18 ಪೌಲನು ಹೇಳ್ತಾರೆ, ದೇವರ ಸೇವಕರಿಗೆ ಕೊಡುವುದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ. ಅರ್ಥ ಮಾಡಿಕೊಳ್ಳಿ. ನಾವು ದೇವರಿಗೆ ನೀಡಬೇಕಾದ ಯಜ್ಞಗಳಲ್ಲಿ ಒಂದು ಹಣ. ಮತ್ತು ಆದಾದ್ದರಿಂದ ಇದರ ಬಗ್ಗೆ ಸ್ಪಷ್ಟವಾಗಿರಲಿ. ಹೊಸ ಒಡಂಬಡಿಕೆಯಲ್ಲೂ ಸಹ ದೇವರನ್ನು ಆರಾಧಿಸಲು ಯಜ್ಞ ಅಗತ್ಯವಾಗಿದೆ. ದೇವರನ್ನು ಆರಾಧಿಸಲು ನಮ್ಮನ್ನು ದೇವರಿಗೆ ಜೀವಂತ ಯಜ್ಞವಾಗಿ ಅರ್ಪಿಸಬೇಕು. ನೀವು ಇದು ಹೇಗೆ ಮಾಡುತ್ತೀರಿ? ಪ್ರಾಯೋಗಿಕ ಜೀವನ ಯಜ್ಞ ಎಂದರೆ ದೇವರನ್ನು ಅನುಸರಿಸಲು ನಿಮ್ಮ ಸೌಕರ್ಯ ವಲಯದಿಂದ ಹೊರ ಬಂದು ಬದುಕೋದು. ನಿಮ್ಮ ಸೌಕರ್ಯ ವಲಯದಿಂದ. ಸೌಕರ್ಯದಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ. ಸೌಕರ್ಯದಲ್ಲಿ ಟ್ಯೂಸ್ಡೇ ಈವ್ನಿಂಗ್ ನಿಮ್ಗೆ ಬರೋಕ್ಕಾಗಲ್ಲ. ಇಲ್ಲಿ ನೀವು ನಿಮ್ಮ ಕೆಲಸ ಎಲ್ಲ ಬೇಗನೆ ಮಾಡಿಬಿಟ್ಟು ಬರಿಬೇಕು. ಅಲ್ಲಾಂದ್ರೆ ಸೌಕರ್ಯದಲ್ಲಿ ನಿಮಗೆ ಪ್ರಾರ್ಥಿಸೋದು, ಸೇವೆ ಮಾಡೋದು ಎಲ್ಲ ಆಗೋದಿಲ್ಲ. ಯು ಶುಡ್ ಕಮ್ ಔಟ್ ಫ್ರಮ್ ಯುವರ್ ಕಂಫರ್ಟ್ ಝೋನ್. ಅದೇ ಸ್ಯಾಕ್ರಿಫೈಸ್. ನಿಮಗಿದು ಆಗುವುದಿಲ್ಲ ಅಂತ ಹೇಳಿದರೆ ಯು ಆರ್ ನಾಟ್ ರೆಡಿ ಟು ಗಿವ್ ಗಾಡ್ ಎನಿ ಸ್ಯಾಕ್ರಿಫೈಸ್. ಹಲ್ಲೆಲೂಯಾ. ಸೊ ಪ್ರಾಯೋಗಿಕ ಜೀವನ ಯಜ್ಞ ಎಂದರೆ ಯೇಸುವನ್ನು ಆರಾಧಿಸಲು ನಿಮ್ಮ ಸೌಕರ್ಯ ವಲಯದಿಂದ ಹೊರಬಂದು ಬದುಕುವುದು. ಇದರಲ್ಲಿ ಯಾವುದೇ ನೆಪ ನೀಡದೆ ಬೈಬಲ್ ಅಧ್ಯಯನ, ಪ್ರಾರ್ಥನೆ, ಪಾಸ್ಟರ್ನ ಮೆಸೇಜ್ ಅನ್ನು ಯೂಟ್ಯೂಬಿನಿಂದ ಕೇಳುವುದು, ದೇವರ ಸೇವೆ, ದೇವರನ್ನು ಆರಾಧಿಸುವುದು, ದೇವರೇನು ಹೇಳುತ್ತಾರೋ ಇತ್ಯಾದಿಯಲ್ಲಿ ನಿಯಮಿತವಾಗಿ ಸಮಯ ಕಳೆಯುವುದು ಸೇರಿದೆ. ನಿಮ್ಮ ಸೌಕರ್ಯ ವಲಯದಲ್ಲಿ ಇದನ್ನೆಲ್ಲ ಮಾಡಿದರೆ ಅದು ಯಜ್ಞವಲ್ಲ. ಟೈಮ್ ಇದ್ದರೆ ನಾನು ಮಾಡುತ್ತೀನಿ ಅಂದರೆ ಅದು ಯಜ್ಞವಲ್ಲ. ನೀವು ಯಜ್ಞ ಕೊಡ್ತಾ ಇಲ್ಲ. ಹೌದು, ನನಗೂ ತುಂಬಾ ವರ್ಕ್ ಇದೆ ಆಫೀಸಲ್ಲಿ, ಎಲ್ಲ ಮುಗಿದು ಟೈಮ್ ಇದ್ದರೆ ಸಿಸ್ಟರ್ ನಿಮ್ ಜೊತೆ ನಾನು ದೇವರ ಸೇವೆಗೆ ಬರ್ತೀನಿ ಎಂದು ಹೇಳಿದರೆ ಅದು ಯಜ್ಞ ಅಲ್ಲ. ನಿಮಗೂ ವರ್ಕ್ ಇದ್ರು ಬೇಗ ಬೇಗನೆ ಮಾಡಿ ಮುಗಿಸಿ ದೇವರ ಸೇವೆಗೆ ಹೋಗಿದರೆ ಅದು ಯಜ್ಞ. ನಮಗೆಲ್ಲ ಕೆಲಸ ಇದೆ ಮನೆಯಲ್ಲಿ, ಅಲ್ಲಾಂದ್ರೆ ಆಫೀಸಲ್ಲಿ. ನನಗೂ ಬೇರೆ ಕೆಲಸ ಇಲ್ಲ ಅಂದ್ರೆ ನಾನು ಇಲ್ಲಿ ಬಂದು ನಿಂತ್ಕೊಳ್ತಾ ಇದ್ದೀನ? ನಮ್ಮ ಕೆಲಸ ಎಲ್ಲ ಬೇಗ ಬೇಗನೆ ಮಾಡಿ ದೇವರಿಗೂ ಬೇಕಾಗಿರುವುದು ಮಾಡುವ, ಅದು ಯಜ್ಞ. ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ಏನಾದರೂ ಮಾಡಿದರೆ ಅದು ಯಜ್ಞ, ದೇವರಿಗೆ ಕೊಡ್ತಾ ಇರುವುದಲ್ಲ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ದೇವರು ಹೇಳುವುದನ್ನು ಮಾಡಲು ನಿಮಗೆ ಹಲವಾರು ನೆಪಗಳಿದ್ದರೆ, ಅಂದರೆ ಎಕ್ಸ್ಕ್ಯೂಸಸ್ ಇದ್ದರೆ, ನೀವು ದೇವರಿಗೆ ಯಜ್ಞ ನೀಡಲು ಸಾಧ್ಯ ಇಲ್ಲ ಎಂದು ತೋರಿಸುತ್ತದೆ. ಯಾರಾದರೂ ಎಕ್ಸ್ಕ್ಯೂಸ್ ಹೇಳ್ತಾ ಇದ್ದಾರೆ, ಇಲ್ಲ ನನಗೆ ಮಾಡಬೇಕು ಇದ್ದೆ ಆದರೂ ಮಾಡಕ್ಕಾಗಲ್ಲ ಅಂತ ಹೇಳಿದರೆ, ವಾಟ್ ಯು ಆರ್ ಟೆಲ್ಲಿಂಗ್ ಟು ಗಾಡ್ ಇಸ್, ಐ ಆಮ್ ನಾಟ್ ರೆಡಿ ಟು ಗಿವ್ ಯು ಎನಿ ಸ್ಯಾಕ್ರಿಫೈಸ್. ವಿತೌಟ್ ಸ್ಯಾಕ್ರಿಫೈಸ್ ಯು ಕ್ಯಾನಾಟ್ ವರ್ಷಿಪ್ ಗಾಡ್. ರಜಾ ಇದ್ದರೆ ಬರ್ತೀನಿ, ಇಲ್ಲ ಈಗ ನೋಡಿ ಸಂಡೇನೂ ಆಫೀಸ್ ಹೋಗಬೇಕು, ಸಂಡೇನೂ ಸ್ಕೂಲ್ ಹೋಗಬೇಕು. ವಿಶ್ವಾಸಿಗಳು ಸಂಡೇ ಸ್ಕೂಲ್ ಹೋಗಬಾರದು. ಸಂಡೇ ಸ್ಕೂಲ್ಗಲ್ಲ, ಸಂಡೇ ಅವರ ಸ್ಕೂಲಿಗೆ ಹೋಗಬಾರದು. ಅಲ್ಲಾಂದ್ರೆ ಕೆಲಸಕ್ಕೂ ಸಂಡೇ ಅವರು ಹೋಗಬಾರದು, ಅಲ್ಲಾಂದ್ರೆ ಪರ್ಮಿಷನ್ ತಕ್ಕೋಬೇಕು. ಅಂತ ಜಾಬ್ ಸಿಕ್ಕಿದರೆ ನಿಮಗೆ. ಹಲ್ಲೆಲೂಯ. ಮತ್ತು ಇಬ್ರಿಯರಿಗೆ 13:15 ಮತ್ತೊಂದು ಯಜ್ಞದ ಬಗ್ಗೆ ಮಾತನಾಡುತ್ತದೆ, ಸ್ತೋತ್ರ ಯಜ್ಞ. ಇದು ಸ್ತೋತ್ರ ಯಜ್ಞವನ್ನು ಇಡಬಿಡದೆ ಸಮರ್ಪಿಸಬೇಕು. ಇಡಬಿಡದೆ, ಕಂಟಿನ್ಯೂಲಿ ಅಂದರೆ ಯಾವಾಗಲೂ ಕಂಟಿನ್ಯೂಲಿ ನಾವು ಸಮರ್ಪಿಸಬೇಕು. ನಮ್ಮ ಕಷ್ಟದ ಸಮಯದಲ್ಲಿ ಮತ್ತು ನಮಗೆ ಅನಿಸದಿದ್ರೂ ಸಹ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಯಾಕೆ ನಾವು ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡಬೇಕು? ದೇವರು ಒಳ್ಳೆಯವರು. ನಾವು ಹಾದು ಹೋಗುವ ಕಷ್ಟಗಳು ದೇವರು ನಮಗೆ ಏನು ಮಾಡುವುದಲ್ಲ, ನಾವು ಮಾಡಿರುವುದಕ್ಕೆ ಪ್ರತಿಫಲ ಸಿಗ್ತಾ ಇರಬಹುದು. ಅದು ದೇವರೇನ ಕಾರಣ? ನಮಗೆ ಕಷ್ಟ ಇರಬಹುದು, ಅದು ದೇವರಲ್ಲ ಕಾರಣ. ನಾವೇನು ಬಿತ್ತುತ್ತೇವೆಯೋ ಅದು ಕೊಯ್ಯಬೇಕು.
ಅದು ಕೊಯ್ಯುವ ಸಮಯದಲ್ಲಿ ಅಯ್ಯೋ ದೇವರೇ ನನಗೆ ಹಿಂಗ ಮಾಡಿದೆ ಅಂದ್ರೆ ನೀವೇ ಹಂಗೆ ಮಾಡಿದಿರಿ ಅಲ್ಲವೇ? ದೇವರ ಕಟ್ಟದು ಮಾಡುವವರಲ್ಲ. ದೇವರು ನಮ್ಮನ್ನು ಒಳ್ಳೆಯದು ಮಾಡುವುದಕ್ಕೆ ನಮಗೆಲ್ಲ ಟೀಚಿಂಗ್ ಕೊಡ್ತಾರೆ, ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ, ಮತ್ತು ನಾವು ಅದು ಮಾಡಬೇಕು, ನಾವು ಒಳ್ಳೆಯ ಆಶೀರ್ವಾದಗಳು ಸಿಗಬೇಕು. ಚರ್ಚ್ ಕೊಟ್ಟಿದ್ದಾರೆ, ಪಾಸ್ಟರ್ನ ಕೊಟ್ಟಿದ್ದಾರೆ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅನ್ನು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ದೇವರೆಲ್ಲ ನಮ್ಮ ಕೆಟ್ಟದಕ್ಕೆ ಕಾರಣ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ನಾವು ದುಷ್ಟ ಜನರಿಂದ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಅದಕ್ಕೆ ದೇವರು ಯಾವಾಗಲೂ ಒಳ್ಳೆಯವರು. ಅದಕ್ಕೆ ನಾವು ಇಡಬಿಡದೆ, ನಮಗೆ ಅನಿಸುವುದಿಲ್ಲ, ಸ್ಪೆಷಲಿ ಕಷ್ಟದ ಸಮಯದಲ್ಲಿ ನಮಗೆ ಎಂದಿಗೂ ಅನಿಸುವುದಿಲ್ಲ. ಈವನ್ ಅದರ್ವೈಸ್ ನೀವು ಸುಮ್ಮನೆ ನಡೆಯುವಾಗಲೂ, ವಾಕಿಂಗ್ ಹೋಗುವಾಗಲೂ, ಅಲ್ಲಾಂದ್ರೆ ಬಸ್ಸಲ್ಲಿ ಹೋಗುವಾಗಲೂ, ಸ್ಕೂಟರಲ್ಲಿ ಹೋಗುವಾಗಲೂ, ಎಲ್ಲಿ ಹೋಗುವಾಗಲೂ ನೀವು ಸ್ತೋತ್ರ ಹಾಡು ಹೇಳಬೇಕು. ಇಡಬಿಡದೆ. ಅದಕ್ಕೆ ಯಾಕೆ ನಿಮಗೆ ಅನಿಸುವುದಿಲ್ಲ ಅಂದ್ರೆ ಅರ್ಥ ಮಾಡಿಕೊಳ್ಳಬೇಕು, ಅದು ಬರುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ನೀವು ಹೇಳ್ತೀರಾ ಪಾಸ್ಟರ್ಗೆ ಇದೆಲ್ಲ ಆಟೋಮ್ಯಾಟಿಕ್ ಆಗಿ ಬರ್ತದೆ. ಇದು ಯಾರಿಗೂ ಆಟೋಮ್ಯಾಟಿಕ್ ಆಗಿ ಬರುವುದಿಲ್ಲ. ಪಾಸ್ಟರ್ಗೆ ಏನಾದರೂ ಬರ್ತಾ ಇದ್ರೆ ನಾನದು ಪ್ರಾಕ್ಟೀಸ್ ಮಾಡಿಕೊಂಡೆ. ಪ್ರಾಕ್ಟೀಸಿನಿಂದ ಮಾತ್ರ ಎಲ್ಲರಿಗೂ ಬರ್ತದೆ. ನೀತಿ ಅಭ್ಯಾಸ ಮಾಡುವವನು ನೀತಿವಂತನು. ಸೊ ಅರ್ಥ ಮಾಡಿಕೊಳ್ಳಿ, ಯಾವಾಗಲೂ ದೇವರಿಗೆ ಸ್ತೋತ್ರ ನಾವು ನೀಡಬೇಕು. ಯಾಕೆಂದ್ರೆ ನಾವು ಹಾದು ಹೋಗುವ ಕೆಟ್ಟದು ದೇವರಿಂದ ಅಲ್ಲ. ನಾವು ಮಾಡಿರುವ ಕೆಟ್ಟದಕ್ಕೆ ನಮಗೆ ಪ್ರತಿಫಲ ಸಿಗುತ್ತದೆ. ಅದು ದೇವರಿಗೆ ತಡೆಯಕ್ಕಾಗಿಲ್ಲ. ದೇವರಿಗೆ ಯಾವಾಗಲೂ ನಾವು ಸ್ತೋತ್ರ ಹೇಳ್ಬೇಕು. ಅದು ಇನ್ನೊಂದು ಯಜ್ಞ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ದೇಹವನ್ನು ನಿಜವಾಗಿಯೂ ಜೀವಂತ ಯಜ್ಞವಾಗಿ ಅರ್ಪಿಸಲು ನೀವು ಕೋಪ, ಹೆಮ್ಮೆ, ಕಹಿ, ದುಃಖ, ಹತಾಶೆ, ಸ್ವಾರ್ಥ, ಸೋಮಾರಿತನ ಇತ್ಯಾದಿ ನಿಮ್ಮ ದೈನಂದಿನ ಪಾಪ ಭಾವನೆಗಳನ್ನು ತ್ಯಾಗ ಮಾಡಬೇಕು. ನಿಮ್ಮ ಮನಸ್ಸು, ನಿಮ್ಮ ದೇಹ ಎಲ್ಲ ದೇವರಿಗೆ ಕೊಡಬೇಕು. ಮನಸ್ಸಲ್ಲಿ ಏನೇನು ಹಾದು ಹೋಗ್ತಾ ಇದೆ, ಆ ಕೋಪ ಬರ್ತಾ ಇದೆಯಾ, ಆ ಸೇಡು ತೀರಿಸಬೇಕು ಅಂತ ಬರ್ತಾ ಇದೆಯಾ, ಅಲ್ಲಾಂದ್ರೆ ಹತಾಶೆ ಬರ್ತಾ ಇದೆಯಾ, ಅಯ್ಯೋ ಏನು ಚೆನ್ನಾಗಿ ಆಗೋದಿಲ್ಲ ದೇವ್ರು ಹೇಳಿದರ? ಏನು ಚೆನ್ನಾಗಿ ಆಗೋದಿಲ್ಲ ಅಂತ ದೇವ್ರು ಹೇಳಿದರ? ಇಲ್ಲೋ ಅಲ್ಲ, ಎಲ್ಲಾ ಚೆನ್ನಾಗಿ ಆಗುತ್ತದೆ. ನಮಗೆ ಕಷ್ಟ ಅಲ್ಲಾಂದ್ರೆ ಸನ್ನಿವೇಶಗಳ ಬಗ್ಗೆ ನಮಗೆ ತುಂಬಾ ದುಃಖ ಬಂದ್ರು ತಕ್ಷಣ ನಾವು ವಚನದ ಪ್ರಕಾರ ನಾವು ಯೋಚಿಸಬೇಕು. ಇಲ್ಲ, ಎಲ್ಲ ಸರಿ ಹೋಗುತ್ತದೆ, ಎಲ್ಲ ಒಳ್ಳೆಯದಾಗುತ್ತದೆ, ಹಂಗೆ ನಾವು ಯೋಚಿಸಬೇಕು. ಆದರೆ ಮಾತ್ರ ನಮ್ಮ ಮನಸ್ಸು ದೇವರಿಗೆ ಕೊಟ್ಟಿರುವುದು. ಇಲ್ಲ, ನೀವೇನು ಚೆನ್ನಾಗಾಗುವುದಿಲ್ಲ ಮತ್ತು ಅವರ ಮೇಲೆ ಸೇಡು ತೀರಿಸೋದಿಕ್ಕೆ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸು ದೇವರಿಗೆ ಕೊಟ್ಟಿಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಮತ್ತು ನೀವು ನಿಮ್ಮ ಹಿಂದಿನ ಅನುಭವಗಳನ್ನು ದೇವರಿಗೆ ಕೊಡಬೇಕು. ಅಂದರೆ ಹಿಂದಿನ ನೋವು, ಜನರಿಂದ ಹಿಂದೆ ಅನುಭವಿಸಿದ ಕೆಟ್ಟ ವರ್ತನೆ, ನಷ್ಟ ಇತ್ಯಾದಿಗಳನ್ನು ತ್ಯಾಗ ಮಾಡಬೇಕು. ಹೌದು, ನಾವೆಲ್ಲ ತುಂಬಾ ಕಷ್ಟಗಳಿಂದ ನಾವು ಹಾದು ಹೋಗಿದೆ. ನಾವು ಹಿಂದೆ ನೋಡಿದರೆ ಜನರು ತುಂಬಾ ಕಷ್ಟ ನಮಗೆ ಕೊಟ್ಟಿದ್ದಾರೆ, ಹಿಂಸೆ, ತುಂಬಾ ಕೆಟ್ಟದು ಮಾಡಿದ್ದಾರೆ. ಅದೆಲ್ಲ ನಾವು ಯೋಚಿಸುತ್ತಾ ಇರಬಾರದು. ಅದೆಲ್ಲ ನಾವು ದೇವರಿಗೆ ಕೊಡಬೇಕು. ಮತ್ತು ಆ ನೋವುಗಳು ಹಂಗೆ ಬರ್ತಾ ಇದ್ರೆ ತಕ್ಷಣ ನೀವು ಅದು ಹೊರಗೆ ಹಾಕಬೇಕು. ಯಾಕೆಂದ್ರೆ ರೋಮಪುರದವರಿಗೆ 8:28 ಹೇಳುತ್ತದೆ, ನಾವು ದೇವರನ್ನು ಪ್ರೀತಿಸಿ ದೇವರಿಗೆ ವಿಧೇಯರಾಗಿ ಜೀವಿಸಿದರೆ ಅದೆಲ್ಲದೂ ನಮಗೆ ಒಳ್ಳೆಯದಕ್ಕಾಗಿ ಕೆಲಸ ಮಾಡುತ್ತದೆ. ನಾವೇನು ಕಟ್ಟದಲ್ಲಿ ನಾವು ಹಾದು ಹೋಗಿದ್ದೇವೆಯೋ ಅದೆಲ್ಲ ನಮಗೆ ಒಳ್ಳೆಯದಾಗುತ್ತದೆ ಅಂತ. ಯಾವಾಗ? ದೇವರನ್ನು ಪ್ರೀತಿಸುವವರಿಗೆ. ದೇವರನ್ನು ಪ್ರೀತಿಸುವವರು ದೇವರನ್ನು ಪಾಲಿಸುತ್ತಾರೆ. ದೇವರನ್ನು ಪ್ರೀತಿಸುವವರು ಬರೀ ಚರ್ಚಲ್ಲಿ ಬಂದು ಹೋಗಿ ಅವರ ಇಷ್ಟ ಪ್ರಕಾರ ಜೀವನ ಮಾಡುವವರಲ್ಲ. ದೇವರನ್ನು ಪ್ರೀತಿಸುವವರು, ದೇವರನ್ನು ಪಾಲಿಸುವವರು, ದೇವರಿಗೆ ಯಜ್ಞ ಕೊಡುವವರು, ದೇವರಿಗೆ ಯಜ್ಞ ಕೊಟ್ಟು ಸಾಕ್ರಿಫೈಸಸ್ ಕೊಟ್ಟು ವರ್ಷಿಪ್ ಮಾಡುವವರು, ದೇವರನ್ನು ಪಾಲಿಸುವವರು. ಮತ್ತು ದೇವರ ಸೇವೆ ಮಾಡುವುದು ನಾವು ದೇವರಿಗೆ ಮಾಡಬೇಕಾದ ಇನ್ನೊಂದು ಪ್ರಮುಖ ಯಜ್ಞವಾಗಿದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನೀವು ದೇವರ ಸೇವೆ ಮಾಡಲಿಲ್ಲದಿದ್ದರೆ ಈ ಯಜ್ಞ ನೀವು ದೇವರಿಗೆ ಕೊಡ್ತಾ ಇಲ್ಲ. ಅದು ಕೆಲವರಿಗೂ ಮಾತ್ರ ಈ ದೇವರ ಸೇವೆ ಎಂಬ ಯಜ್ಞ ಕೊಡಬೇಕು ಅಂತಲ್ಲ. ನಾವೆಲ್ಲರೂ ದೇವರ ಸೇವೆ ಮಾಡಬೇಕು. ಯಾವಾಗ? ಡೈಲಿ. ಡೈಲಿ ನೀವು ಏನೇನು ದೇವರಿಗೆ ಯಜ್ಞ ಕೊಡ್ತೀರಾ? ದೇವರ ಮುಂದೆ ನೀವು ಹೋಗ್ತಾ ಇದ್ದೀರಿ, ದೇವರೇ ನನಗೆ ಅದು ಕೊಡಿ, ಇದು ಕೊಡಿ, ಅದು ಕೊಡಿ, ಇದು ಕೊಡಿ, ಇದು ಕೊಡಿ. ದೇವರಿಗೆ ಏನಾದರೂ ಕೊಟ್ಟು ಬಿಟ್ಟು ಪ್ರಾರ್ಥನೆ ಮಾಡಬೇಕು. ಹಳೆಯ ಒಡಂಬಡಿಕೆಯಲ್ಲಿ ಹಂಗೆ ಇತ್ತಲ್ಲ, ಅದೇ ತರ ನೀವೇ ನೋಡಿ, ಏನಾದರೂ ಕೊಟ್ಟಿದ್ದೀರಾ? ಸೇವೆ ಕೊಟ್ಟಿದ್ದೀರಾ? ಸ್ತೋತ್ರ ಮಾಡಿದರ? ಹಣ ಕೊಟ್ಟಿದ್ದೀರಾ ದೇವರ ಸೇವೆಗೆ?
ಏನು ಕೊಡುವುದಿಲ್ಲ. ಮತ್ತು ಕೂತ್ಕೊಂಡು ಪ್ರೇಯರ್ ಮಾಡಿದರೆ ಅದು ಸರಿಯಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಪ್ರತಿಯೊಬ್ಬರ ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರೀತಿಯ ಮೂಲಕ ಪರಸ್ಪರ ಸೇವೆ ಮಾಡಲು ಪ್ರೋತ್ಸಾಹಿಸಲು ಕೇಳಲಾಗಿದೆ. ಎಬ್ರಿಯರಿಗೆ 10:24, ಎಬ್ರಿಯರಿಗೆ 3:13, ಗಲಾತ್ಯದವರಿಗೆ 5:13. ನಾವು ಒಬ್ರಿಗೊಬ್ರಿಗೆ ಇವಾಂಜಲಿಸಮ್ ಮಾಡಬೇಕು. ಅದು ಬಿಟ್ಟು ನಾವು ಒಬ್ರಿಗೊಬ್ರಿಗೆ ಸೇವೆ ಮಾಡಬೇಕು. ಒಬ್ರನ್ನೊಬ್ರು ನಾವು ಪ್ರೋತ್ಸಾಹಿಸಬೇಕು. ಒಬ್ರನ್ನೊಬ್ರು ನಾವು ಶಕ್ತಿ ಕೊಡಬೇಕು. ಯಾಕೆಂದ್ರೆ ಎಲ್ಲರೂ ಕಷ್ಟದಲ್ಲಿ ಹಾದು ಹೋಗ್ತಾ ಇರುವವರು. ನೀವು ಒಬ್ರನ್ನೊಬ್ರು ಶಕ್ತಿ ಕೊಡಬೇಕು, ಎನ್ಕರೇಜ್ಮೆಂಟ್ ಕೊಡಬೇಕು, ಪ್ರಾರ್ಥನೆ ಕೊಡಬೇಕು. ಇದು ದೇವರಿಗೆ ಕೊಡಬೇಕಾದ ಯಜ್ಞ. ಇದು ನೀವು ಮಾಡ್ತಾ ಇಲ್ಲದಿದ್ರೆ ದೇವರಿಗೆ ಯಜ್ಞ ಕೊಡ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಇದು ಯಜ್ಞ? ಎಲ್ಲರೂ, ನೀವು ಮಾತ್ರ ಅಲ್ಲ ಕಷ್ಟದಲ್ಲಿ ಹೋಗ್ತಾ ಇರೋದು. ಪಾಸ್ಟರ್ ಅಷ್ಟೊಂದು ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾ? ನಿಮಗೇನೋ ಗೊತ್ತಿಲ್ಲ. ನೀವು ಬಂದು ನೋಡಿದಾಗ ಪಾಸ್ಟರು ಒಳ್ಳೆ ನಗುಮುಖದಿಂದ ನಿಮ್ಮ ಮುಂದೆ ನಿಂತ್ಕೊಂಡು ಪ್ರೀಚ್ ಮಾಡ್ತಾರೆ. ಅವರ ಕಷ್ಟ ನಿಮಗೆ ಗೊತ್ತಾ? ಅವರನ್ನು ನೀವು ಪ್ರೋತ್ಸಾಹಿಸಬೇಕು. ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ಒಬ್ಬರನ್ನೊಬ್ಬರು ನೀವು ಪ್ರಾರ್ಥನೆ ಮಾಡಬೇಕು. ಇದೆಲ್ಲ ಯಜ್ಞ, ದೇವರಿಗೆ ಕೊಡಬೇಕಾಗಿರುವ ಯಜ್ಞ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಇವೆಲ್ಲವೂ ನಾವು ಪ್ರತಿದಿನ ದೇವರಿಗೆ ಮಾಡಬೇಕಾದ ಯಜ್ಞ. ಯಾವಾಗ ದೇವರಿಗೆ ಮಾಡಬೇಕು? ನೀವು ಯಾವಾಗಲೂ ದೇವರ ಹತ್ರ ಪ್ರಾರ್ಥನೆಯಲ್ಲಿ ಹೋಗ್ತಾ ಇದ್ದೀರಲ್ಲ, ಅದು ಕೊಡು, ಇದು ಕೊಡು, ದೇವರೇ ನನಗೆ ತಲೆ ನೋವಿದೆ, ಅಲ್ಲ ಆ ನೋವಿದೆ, ಈ ನೋವಿದೆ, ಹಣ ಇಲ್ಲ, ಕೆಲಸ ಇಲ್ಲ, ಅದಿದ ಅಂತ ದೇವರ ಹತ್ರ ಹೋಗ್ತಾ ಇದ್ದೀರಿಲ್ಲ. ಅವಾಗ ಎಲ್ಲ ಯೋಚಿಸಿ, ದೇವರಿಗೇನು ಕೊಟ್ಟೆ? ನನಗೂ ಕೊಡು 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 ಅಂತ ನಾನು ದೇವರ ಹತ್ರ ಹೋಗ್ತಾ ಇದ್ದೀನಿ. ದೇವರಿಗೆ ಏನು ಕೊಡಲಿಲ್ಲದರೆ ನಾಚಿಕೆ ಪಡ್ರಿ, ದೇವರ ಹತ್ರ ಹೋಗ್ಬಾರದು. ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಇದೆಲ್ಲ ದೇವರಿಗೆ ಕೊಡುವುದಕ್ಕೆ. ಹೇಳಿ, ನೀವೇನು ಹೇಳ್ತೀರ? ದೇವರು ಸರ್ವಶಕ್ತನು, ದೇವರನ್ನು ಬೇಡಿಕೊಂಡ್ರೆ ಎಲ್ಲ ದೇವರು ಕೊಡ್ತಾರೆ ಅಂತ. ನಾವು ಕೊಡಬೇಕಾಗಿರುವುದು ದೇವರಿಗೆ ಹೇಳಿದ್ರು. ಅದು ಕೊಟ್ಟು ಬಿಟ್ಟು ನಾವು ಧೈರ್ಯದಿಂದ ದೇವರ ಮುಂದೆ ನಮಗೂ ಹೋಗ್ಬಹುದು. ನಾನು ಸಾಕಷ್ಟು ದೇವರಿಗೆ ಸ್ಯಾಕ್ರಿಫೈಸಸ್ ಕೊಟ್ಟಿದ್ದೀನಿ. ಏನು? ನಾನು ಮಿನಿಸ್ಟ್ರಿ ಮಾಡಿದೆ, ದೇವರಿಗೆ ಕೊಡಬೇಕಾದ ಹಣ ಕೊಟ್ಟಿದ್ದೀನಿ, ಪ್ರಾರ್ಥಿಸಿದ್ದೀನಿ, ಒಬ್ಬರನ್ನೊಬ್ಬರು ಎಚ್ಚರಿಕೆ ಮಾಡ್ತಾ ಇದ್ದೀನಿ, ಇವಾಂಜಲಿಸಮ್ ಮಾಡ್ತಾ ಇದ್ದೀನಿ. ದೇವರ ಸೇವೆ ಎಂದೂ ನಾನು ನಿಲ್ಲಿಸಲಿಲ್ಲ. ಆವಾಗ ನಮಗೆ ಧೈರ್ಯ ಬರ್ತದೆ, ಏನು ಕಾನ್ಫಿಡೆನ್ಸ್ ಬರ್ತದೆ. ಇದಿಲ್ಲದೆ ಎಲ್ಲ ವಿಶ್ವಾಸಿಗಳಿಗೂ ಒಳ್ಳೆ ಕಾನ್ಫಿಡೆನ್ಸ್. ದೇವರೇ ಯಾಕೆ ನನಗೂ ಕೊಡ್ತಾ ಇಲ್ಲ? ಟೈಮ್ ಲಿಮಿಟ್ ಇಟ್ಬಿಟ್ಟು ಅವರು ಪ್ರೇಯರ್ ಮಾಡುತ್ತಾರೆ. ಹಲ್ಲೆಲೂಯಾ. ನಾವು ಇದೆಲ್ಲವನ್ನು ಮಾಡದೆ ಕೇವಲ ಪ್ರಾರ್ಥಿಸುತ್ತಿದ್ದರೆ ನಿಮ್ಮ ಪ್ರಾರ್ಥನೆಯು ದೇವರಿಗೆ ಯತ್ನ ಮಾಡದೇ ಆಗಿರುತ್ತದೆ. ದೇವರು ಇಂತಹ ಸ್ವಾರ್ಥಿ ಪ್ರಾರ್ಥನೆಗಳಲ್ಲಿ ಸಂತೋಷ ಪಡ್ತಾನ? ನೀವೇ ಹೇಳಿ. ದೇವರು ಹೇಳುವುದೇನು ಮಾಡುವುದಿಲ್ಲ. ಆದರೆ ನಿಮಗೂ ಬೇಕಾಗಿರುವುದೆಲ್ಲ ದೇವರು ಕೊಡಬೇಕು. ಇದನ್ನ ಬೈಬಲಲ್ಲಿ ಹೇಳಿರುವುದು. ಎಂತಗೂ ಇಲ್ಲ. ಈ ಸ್ವಾರ್ಥಿ ಪ್ರಾರ್ಥನೆಗೆ ದೇವರು ಉತ್ತರಿಸುವುದಿಲ್ಲ. ದೇವರು ಕೇಳಿದ್ದನ್ನು ಕೊಡಲು ಹಿಂಜರಿಯುವಾಗ ನೀವು ಹೇಳುವುದನ್ನು ದೇವರು ನೀಡಬೇಕು ಎಂದು ನೀವು ಬಯಸುತ್ತೀರಿ. ಅರ್ಥವಾಯ್ತಾ? ದೇವರು ಕೇಳಿದ್ದನ್ನು ಕೊಡಲು ನೀವು ಹಿಂಜರಿದಾಗ ಟೈಮ್ ಇಲ್ಲ, ಮಿನಿಸ್ಟ್ರಿ ಮಾಡುವುದಕ್ಕೆ ಟೈಮ್ ಇಲ್ಲ. ಅಲ್ಲ ಅಂದ್ರೆ ಇದಕ್ಕೆ ಟೈಮ್ ಇಲ್ಲ, ಇದಕ್ಕೂ ಟೈಮ್ ಇಲ್ಲ. ಮತ್ತೆ ದೇವರು ಕೊಡಬೇಕು ಅಂತ ಹೇಳಿದ್ರೆ ಇದು ಸರಿಯೇ? ದೇವರ ತತ್ವ ಎಂದರೆ ಯಾವಾಗಲೂ ಕೊಡು, ನಿಮಗೆ ಕೊಡಲ್ಪಡುವುದು. ಕೊಡು, ನಿಮಗೆ ಕೊಡಲ್ಪಡುವುದು. ಕೊಡಲಿಲ್ಲ ಅಂತಾರೆ ಯಾರಿಗೂ ಕೊಡುವುದಿಲ್ಲ. ಅದು ದೇವರ ತತ್ವ ಅಲ್ಲ. ಇದು ಒನ್ ವೇ ಟ್ರಾಫಿಕ್ ಅಲ್ಲ ಅಂತ ನೀವು ಅರ್ಥ ಮಾಡಿಕೋಬೇಕು. ಒನ್ ವೇ ಟ್ರಾಫಿಕ್ ಮಾಡುವುದಕ್ಕಲ್ಲ ನಾವು ರಕ್ಷಿಸಲ್ಪಟ್ಟು ಜ್ಞಾನ ಸ್ನಾನ ತಕ್ಕೊಂಡು ದೇವರ ಸಭೆಯಲ್ಲಿ ಬರ್ತಾ ಇರುವುದು. ದೇವರು ಸರ್ವಶಕ್ತನು. He is a faithful God. All he has promised is yes and amen. ಅವರು ಫೇತ್ಫುಲ್, ನಂಬಿಕಸ್ಥರು. ಅವರು ಕೊಟ್ಟೆ ಕೊಡ್ತಾರೆ. ನಾವು ನಂಬಿಕಸ್ಥರಾಗಿರಬೇಕು. ನಮಗೂ ಸಾಧ್ಯವಿಲ್ಲ ಅಂತ ಹೇಳಿದರೆ ನಮ್ಮ ಜೀವನ ತುಂಬಾ ಕಷ್ಟವಾಗುತ್ತದೆ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಹಳೆಯ ಒಡಂಬಡಿಕೆಯಲ್ಲಿ ಭಕ್ತರು ದೇವರನ್ನು ಆರಾಧಿಸಲು ಕುರಿ, ಮೇಕೆ, ಎತ್ತು ಎಂಬ ಕೆಲವು ಐಹಿಕ ಸಂಪತ್ತನ್ನು ನಿರಾಕರಿಸಿದರು. ಅವ್ರಿಗೆ ಅದಕ್ಕೆಲ್ಲ ಬೆಲೆ ಇಲ್ವಾ? ದೇವರ ಹತ್ರ ಹೋಗಕ್ಕೆ ಕುರಿ ಬೇಕು, ಮೇಕೆ ಬೇಕು, ಎತ್ತು ಬೇಕು. ಅವರಿಗೆ ಅದಕ್ಕೆ ಬೆಲೆ ಇಲ್ವಾ? ಬೆಲೆ ಇರುವುದನ್ನು ಅವರು ತ್ಯಾಗ ಮಾಡಿ ದೇವರಿಗೆ ಕೊಟ್ಟಿದ್ದರು.
ಅದೇ ತರ ನಮಗೆ ಬೆಲೆ ಇರುವುದು. ವೇಸ್ಟ್ ಟೈಮ್ ಎಲ್ಲ ಪ್ರೇಯರ್ ಮಾಡುತ್ತೇನೆ ಸಿಸ್ಟರ್, ನಾನು ಮನೆಯಲ್ಲಿ ಖುಷಿಯಾಗಿ ಬಿರಿಯಾನಿ ತಿನ್ಕೊಂಡಿರುವಾಗ ನಾನು ಪ್ರೇಯರಿಗೆ ಜಾಯಿನ್ ಮಾಡ್ತೀನಿ. ಈಗ ನನ್ನ ಫ್ರೆಂಡ್ ಬಂದ್ಬಿಟ್ಟಿದ್ದಾರೆ, ನಾನು ಅಲ್ಲಿ ಹೋಗಬೇಕು. ಸ್ಯಾಕ್ರಿಫೈಸ್. ಅಲ್ಲ ಅಂದರೆ ನಂಡರು ಬಂದಿದ್ದಾರೆ, ಅವರೊಂದಿಗೆ ನಾನು ಇರಲೇಬೇಕು. ಅವರಲ್ಲಿ ಯಾವೋ ಒಂದು ಊರಿಂದ ಬಂದಿದ್ದಾರೆ ಮತ್ತು ನಾನು ತುಂಬಾ ಬಿಸಿ ಆಗಿದರೆ ಇದು ಸ್ವಲ್ಪ ಟೈಮ್, ಫುಲ್ ಟೈಮ್ ತಕ್ಕೋಬೇಕಾಗಿಲ್ಲ. ನೀವು ಹಾಗೇ ತಕ್ಕೊಂಡ್ರೆ ಅದು ಯಜ್ಞ ನಿಮಗೆ ಒಳ್ಳೆಯದಾಗುತ್ತದೆ. ಆದರೆ ನೀವು ನೆಪ ನೀಡಿದರೆ, ಎಲ್ಲದಕ್ಕೂ ನೀವು ನೆಪ ನೀಡಿದರೆ ನೀವು ಯಜ್ಞ ದೇವರಿಗೆ ಕೊಡುವುದಕ್ಕೆ ತಯಾರಿಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ಸೊ ಹಳೆಯ ಉಡಂಬಡಿಕೆಯಲ್ಲಿ ಇರುವ ಭಕ್ತರು ದೇವರನ್ನು ಆರಾಧಿಸಲು ಕುರಿ, ಮೇಕೆ, ಎತ್ತು ಎಂಬ ಕೆಲವು ಐಹಿಕ ಸಂಪತ್ತನ್ನು ನಿರಾಕರಿಸಿದಂತೆ ನಾವು ಸಹ ದೇವರನ್ನು ಆರಾಧಿಸಲು ನಮ್ಮ ಸೌಕರ್ಯ, ಸಮಯ ಮತ್ತು ಹಣದಂತಹ ಕೆಲವು ಐಹಿಕ ಸಂಪತ್ತನ್ನು ನಿರಾಕರಿಸಬೇಕಾಗಿದೆ. ನಾವು ಕೊಡಬೇಕು. ನಮಗೆ ದುಡ್ಡಿಲ್ಲ ಅಂತ ಹೇಳ್ಬಾರದು, ಇರುವುದಲ್ಲೇ ಸ್ವಲ್ಪ ಕೊಡಬೇಕು. ಟೈಮ್ ಇಲ್ಲ ಅಂತ ಹೇಳ್ಬಾರದು, ನೀವು ಟೈಮ್ ಮಾಡಿಬಿಟ್ಟು, ಅಲ್ಲಂದ್ರೆ ಒಂದಿನ ನೀವು ಸ್ಯಾಕ್ರಿಫೈಸ್ ಮಾಡಲಿಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ದೇವರಿಗೆ ಸ್ಯಾಕ್ರಿಫೈಸ್ ಕೊಡಲಿಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಳಿ. ನಿಜವಾದ ಮತ್ತು ದೇವರಿಗೆ ಮೆಚ್ಚುಗೆ ಆಗಿರುವ ಸತ್ಯ ಆರಾಧನೆಯು ಭಾನುವಾರ ಆರಾಧನೆಗೆ ಅಥವಾ ಆರಾಧನೆಯಲ್ಲಿ ಸ್ವಲ್ಪ ವೈಯಕ್ತಿಕ ಸಮಯವನ್ನು ಕಳೆಯುವುದಲ್ಲ. ಅದಲ್ಲ ಆರಾಧನೆ. ವಿಶ್ವಾಸಿಗಳಿಗೆ ಸಂತೋಷ ಆಯಿತು, ಆರಾಧನೆ ನಾನೆಂದೂ ನಿಲ್ಲಿಸುವುದಿಲ್ಲ, ನಾನು ಮಾತ್ರ ದೇವರಿಗೆ ಕೊಡುವುದಿಲ್ಲ, ಹಾಡು ಹಾಡಕ್ಕೂ ಹೋಗ್ತಾ ಇದ್ದೀನಿ. ಹಾಡುವುದಲ್ಲ ಆರಾಧನೆ. ನಾವು ನಮ್ಮನ್ನು ದೇವರಿಗೆ ಕೊಡುವುದು. ಆರಾಧನೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವುದಲ್ಲ ಆರಾಧನೆ. ಅದು ಪ್ರತಿದಿನ ದೇವರಿಗೆ ವಿಧೇಯರಾಗಲು ತ್ಯಾಗಮಯ ಜೀವನವನ್ನು ನಡೆಸುವುದು, ಆರಾಧಿಸುವುದು. ದೇವರನ್ನು ನಾವು ಆರಾಧಿಸಬೇಕು. ಪ್ರಾರ್ಥನೆ ಮತ್ತು ಆರಾಧನೆ ಅದರಲ್ಲಿ ಪಾರ್ಟ್ಸು. ನಾವು ಪ್ರಾರ್ಥಿಸಬೇಕು, ದೇವರಲ್ಲಿ ಆರಾಧಿಸಬೇಕು. ಆದರೆ ಫುಲ್ ಆಗಿ ನಾವು ವರ್ಷಿಪ್ ಮಾಡುವುದಲ್ಲಿ ಎರಡೇ ಪಾರ್ಟ್ಸು, ಪ್ರಾರ್ಥನೆ ಮತ್ತು ಆರಾಧಿಸುವುದು. ದೇವರಿಗೆ ತ್ಯಾಗ, ನೀವು ಯಜ್ಞ ಕೊಡಲಿಲ್ಲದೆ ಎಂದಿಗೂ ನೀವು ಪ್ರಾರ್ಥಿಸಬಾರದು ಅನ್ನೋ ಅರ್ಥ ಮಾಡಿಕೊಳ್ಳಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.